ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಬೆಲೆ ಹೆಚ್ಚಾದಂತೆ 2,000 ರೂಪಾಯಿ ಹಣದಲ್ಲೂ ಕೂಡ ಇಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ, 2,000 ರೂಪಾಯಿ ಹಣದಲ್ಲೂ ಕೂಡ ಏರಿಕೆಯಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಏನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದರಿಂದ ಏನಾದರೂ 2,000 ರೂಪಾಯಿ ಏನು ಬರ್ತದೆ ಅದರಲ್ಲೂ ಕೂಡ ಏರಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಗೃಹಲಕ್ಷ್ಮಿ ಮಾದರಿಯ ಗ್ಯಾರಂಟಿ ಯೋಜನೆ ಜಾರಿ ಆಗ್ತಾ ಇರುವಂಥದ್ದು. ಪ್ರಧಾನಿಗಳ ಒಂದು ಆರ್ಥಿಕ ಸಲಹಾ ಸಮಿತಿ ಈಗ ಬಹುಪರಾಕ್ ಅಂತ ಹೇಳಿರುವಂಥದ್ದು. ಕರ್ನಾಟಕ ಮಾಡೆಲ್ಗೆ ನರೇಂದ್ರ ಮೋದಿ ಕೂಡ ಈಗ ಜೈ ಅಂದಿದ್ದಾರೆ. ಗ್ಯಾರಂಟಿ ಕೊಡುವ ರಾಜ್ಯಗಳಿಗೆ ಮೋದಿ ಮಹತ್ವದ ಸಲಹೆಯನ್ನ ಇಲ್ಲಿ ನೀಡಿದ್ದಾರೆ. ಮೋದಿ ಸಲಹೆಯನ್ನ ಕಂಡು ಮಹಿಳೆಯರ ಮೊಗ ಈಗ ಅರಳಿರುವಂಥದ್ದು. ಕೊಡ್ರಿ ಒಂದು ಸಿಹಿ ಸುದ್ದಿ ಅಂತಿದ್ದಾರಂತೆ ಮೋದಿ ಅವರು. ಏನೋ ರಾಜ್ಯ ಸರ್ಕಾರದ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ರು ಅವ್ರಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಬೆಲೆ ಹೆಚ್ಚಾದಂತೆ 2,000 ರೂಪಾಯಿ ಹಣದಲ್ಲೂ ಕೂಡ ಏರಿಕೆಯಾಗುತ್ತಾ? ಗೃಹಲಕ್ಷ್ಮಿ ಮಾದರಿಯ ಗ್ಯಾರಂಟಿ ಯೋಜನೆ ಜಾರಿಯಾಗುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಪ್ರಧಾನಿಗಳ ಆರ್ಥಿಕ ಸಲಹಾ ಸಮಿತಿ ಈಗ ಬಹುಪರಾಕ್ ಅಂದಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ. ಕರ್ನಾಟಕ ಮಾಡೆಲ್ಗೆ ನರೇಂದ್ರ ಮೋದಿ ಈಗ ಜೈ ಅಂದಿದ್ದಾರೆ. ಗ್ಯಾರಂಟಿ ಕೊಡೋ ರಾಜ್ಯಗಳಿಗೆ ಮೋದಿ ಮಹತ್ವದ ಸಲಹೆಯನ್ನ ಕೂಡ ನೀಡಿರುವಂಥದ್ದು. ಗ್ಯಾರಂಟಿ ಕೊಡುವಂತಹ ಏನು ಸರ್ಕಾರಗಳು ಏನಿರುತ್ತೆ ರಾಜ್ಯ, ಅದಕ್ಕೆ ಮೋದಿ ಈಗ ಜೈ ಅಂದಿದೆ. ಮೋದಿ ಸಲಹೆಯನ್ನ ಕಂಡು ಮಹಿಳೆಯರ ಮೊಗ ಅರಳಿದೆ. ಕೊಡ್ರಿ ಒಂದು ಸಿಹಿ ಸುದ್ದಿ ಅಂತಿದ್ದಾರೆ ಈಗ ಮೋದಿ. ಏನೋ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ, ಮೋದಿ ಸರ್ಕಾರದಿಂದ ಏನಾದರೂ ಇದರಲ್ಲಿ ಏರಿಕೆ ಆಗುತ್ತಾ ಅಂದರೆ 2,000 ರೂಪಾಯಿ ಹಣ ಏನು ಸಿಗ್ತಾ ಇತ್ತು ಅದರಲ್ಲಿ ಏರಿಕೆ ಆಗುತ್ತಾ? ಈಗ ಕೊಡ್ತಾ ಇರುವಂಥದ್ರ ಜೊತೆಗೆ ಸೇರಿಸಿ ಹಣವನ್ನು ಕೊಡ್ತಾರಾ ಹೇಗೆ ಅನ್ನುವಂಥ ಪ್ರಶ್ನೆ ಈಗ. ಪ್ರಧಾನಿಗಳ ಆರ್ಥಿಕ ಸಲಹಾ ಸಮಿತಿ ಇದಕ್ಕೆ ಬಹುಪರಾಕ್ ಅಂತ ಹೇಳಿರುವಂಥದ್ದು. ಅಂದರೆ ಏನು ಯಾವ್ಯಾವ ರಾಜ್ಯಗಳಲ್ಲಿ ಒಂದು ಗೃಹಲಕ್ಷ್ಮಿಯನ್ನು ನೀಡಲಾಗ್ತಾ ಇದೆ ಅಲ್ಲೆಲ್ಲ ಕೂಡ ಈಗ ಒಂದು ಕರ್ನಾಟಕ ಮಾಡೆಲ್ಗೆ ಈಗ ನರೇಂದ್ರ ಮೋದಿ ಜೈ ಅಂದಿರುವಂಥದ್ದು. ಗ್ಯಾರಂಟಿ ಕೊಡುವಂಥ ರಾಜ್ಯಗಳು ಏನಿದೆ ಆ ರಾಜ್ಯಗಳಿಗೆ ಮೋದಿ ಈಗ ಮಹತ್ವದ ಸಲಹೆಯನ್ನು ಕೂಡ ನೀಡಿದ್ದಾರೆ. ಮೋದಿ ಸಲಹೆಯನ್ನ ಕಂಡು ಮಹಿಳೆಯರ ಮೊಗ ಈಗ ಅರಳಿರುವಂಥದ್ದು. ಇನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಾ ಇರುವಂಥದ್ದು. ಕರ್ನಾಟಕ ಗೃಹಲಕ್ಷ್ಮಿ ರೀತಿಯಲ್ಲಿ 15 ರಾಜ್ಯಗಳಿಗೆ ಗ್ಯಾರಂಟಿಯನ್ನ ಏನು ಕೇಂದ್ರ ಸರ್ಕಾರ ನೀಡುತ್ತಾ ಅಂತ. ಫಲಾನುಭವಿಗಳ ಕುಟುಂಬದಲ್ಲಿ ಉಳಿತಾಯ ಬಳಕೆ ಹೆಚ್ಚಳ ಆಗ್ತಾ ಇರುವಂಥದ್ದು. ವೆಚ್ಚ ಹಣದುಬ್ಬರದ ಹೆಚ್ಚಾಗ್ತಾ ಇದ್ದಂತೆ ಹಣವನ್ನ ಪರಿಷ್ಕರಿಸ್ತಾ ಇರುವಂಥದ್ದು. ಆರ್ಥಿಕ ಸಲಹಾ ಸಮಿತಿ ಕಾರ್ಯಕ್ರಮದಲ್ಲಿ ಈಗ ಪ್ರಸ್ತಾಪವನ್ನು ಮಾಡಲಾಗಿದೆ ಈ ವಿಚಾರವನ್ನ. ಅಂದ್ರೆ ಬೆಲೆಗಳು ಹೆಚ್ಚಾಗ್ತಾ ಇವೆ, ಗ್ಯಾರಂಟಿ ಹಣ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ. ಹಣದುಬ್ಬರಕ್ಕೆ ಅನುಗುಣವಾಗಿ ಈಗ ಗೃಹಲಕ್ಷ್ಮಿ ಹಣ ಹೆಚ್ಚಾಗುತ್ತಾ? ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ 2,000 ರೂಪಾಯಿನ ಸರ್ಕಾರ ನೀಡ್ತಾ ಇರುವಂಥದ್ದು. 2,000ರಿಂದ 2,500 ರೂಪಾಯಿಗೆ DK ಶಿವಕುಮಾರ್ ಇಲ್ಲಿ ಹಣವನ್ನ ಏನು ಹೆಚ್ಚು ಮಾಡ್ತಾರಾ ಏನು ಅನ್ನುವಂಥ ಪ್ರಶ್ನೆ ಇದೆ. ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಈಗ ಕರ್ನಾಟಕ ಗೃಹಲಕ್ಷ್ಮಿ ರೀತಿಯಲ್ಲಿ 15 ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನ ಕೊಡಲಾಗ್ತಾ ಇದೆ. ಫಲಾನುಭವಿಗಳ ಕುಟುಂಬದಲ್ಲಿ ಉಳಿತಾಯ ಬಳಕೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಇನ್ನು ವೆಚ್ಚ ಹಣದುಬ್ಬರ ಹೆಚ್ಚಾದಂತೆ ಹಣವನ್ನ ಪರಿಷ್ಕರಿಸಿ ಇಲ್ಲಿ ಆರ್ಥಿಕ ಸಲಹಾ ಸಮಿತಿ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಅಂದ್ರೆ ಏನು ಬೆಲೆಗಳು ಹೆಚ್ಚಾಗ್ತಾ ಇವೆ, ಗ್ಯಾರಂಟಿ ಹಣ ಕೂಡ ಹೆಚ್ಚಾಗುತ್ತಾ? ಎಲ್ಲದರ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ, ಹಾಗಾಗಿ ಗ್ಯಾರಂಟಿ ಹಣ ಕೂಡ ಹೆಚ್ಚಾಗುತ್ತಾ ಅಂತ. ಹಣದುಬ್ಬರ ಹೆಚ್ಚಾಗ್ತಾ ಇರುವಂಥದ್ದು. ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಸಿಗ್ತಾ ಇತ್ತು, ಇನ್ಮೇಲೆ ಅದಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಏನಾದರೂ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. DK ಶಿವಕುಮಾರ್ ಅವರ ಸರ್ಕಾರ 2,000 ರೂಪಾಯಿಂದ 2,500 ರೂಪಾಯಿಗೆ ಹೆಚ್ಚಿಕೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇದೆ. ಏನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಈಗ ಎಲ್ಲದರ ಬೆಲೆ ಹೆಚ್ಚಾಗ್ತಾ ಇರುವಂಥದ್ದು. ಗ್ಯಾರಂಟಿಯಲ್ಲೂ ಕೂಡ ಅಂದರೆ ಏನು ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಅದರಲ್ಲೂ ಕೂಡ ಏರಿಕೆ ಆಗುತ್ತಾ? ಏನಾದರೂ ಹೆಚ್ಚಿಗೆ ಕೊಡ್ತಾರಾ DK ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಎಲ್ಲದರ ಬೆಲೆ ಏರಿಕೆ ಆಗಿರುವಂಥದ್ದು. ಆರ್ಥಿಕ ಸಲಹಾ ಸಮಿತಿ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದೆ.
ಹಣದುಬ್ಬರ ಹೆಚ್ಚಾಗ್ತದೆ, ಅಂದರೆ ಬೆಲೆಗಳ ಹೆಚ್ಚಾಗ್ತಾ ಇವೆ, ಗ್ಯಾರಂಟಿ ಹಣ ಕೂಡ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇಲ್ಲಿದೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಏನು, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ಬಾಡಿಗೆದಾರರಿರುವಂತಹ ಗೃಹಜ್ಯೋತಿ ಫಲಾನುಭವಿಗಳಿಗೆ ಈಗ ಸಿಹಿ ಸುದ್ದಿ ಸಿಗ್ತಾ ಇದೆ ನೋಡಿ. ಏನು, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿ ಫಲಾನುಭವಿಗಳಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಬಾಡಿಗೆದಾರರಾಗಿರುವಂತಹ ಗೃಹಜ್ಯೋತಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಅಗ್ರಿಮೆಂಟ್ ಕಾಪಿ ಇಲ್ದಿದ್ರೂ ಕೂಡ ಗೃಹಜ್ಯೋತಿಗೆ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬಹುದು. ಅಗ್ರಿಮೆಂಟ್ ಪ್ರತಿ ಇಲ್ದಿದ್ರೆ ಏನು, ಬೆಸ್ಕಾಂ ರವರೇ ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ನೀವು ತೆಗೆದುಕೊಳ್ಬೇಕು, ಮಾಲೀಕರ ಸಹಿಯನ್ನ ಹಾಕಿಸ್ಕೊಳ್ಬೇಕು ಅಷ್ಟೇ. ಅಲ್ಲಿ ಗೃಹಜ್ಯೋತಿಗೆಂದೇ ಹೊಸ ಫಾರ್ಮ್ ಅನ್ನ ಈಗ ಇಂಧನ ಇಲಾಖೆ ಸಿದ್ಧಪಡಿಸಿದೆ. ಗ್ರಾಮಾಂತರ ಭಾಗಗಳಲ್ಲಿ ಅಗ್ರಿಮೆಂಟ್ ಇಲ್ಲದೆ ಅರ್ಜಿ ಸಲ್ಲಿಕೆ ಮಾಡೋದು ಕಷ್ಟ. ಅದೇ ಕಾರಣಕ್ಕೆ ಗೃಹಜ್ಯೋತಿಗೆಂದೇ ಈಗ ಹೊಸ ಫಾರ್ಮ್ ಅನ್ನ ಬೆಸ್ಕಾಂ ತಂದಿರುವಂಥದ್ದು. ಅಂದ್ರೆ ಏನು, ಮಾಲೀಕರ ಸಹಿ ಒಂದು ಹಾಕ್ಸಿದ್ರೆ ಸಾಕಿಲ್ಲಿ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರ ಈಗ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಬಾಡಿಗೆದಾರರಾಗಿರುವಂತಹ ಗೃಹಜ್ಯೋತಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಇದರಿಂದ ಅಗ್ರಿಮೆಂಟ್ ಕಾಪಿ ಇಲ್ದಿದ್ರು ಪರವಾಗಿಲ್ಲ, ಇಲ್ಲಿ ಗೃಹಜ್ಯೋತಿಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅಗ್ರಿಮೆಂಟ್ ಪ್ರತಿ ಇಲ್ದಿದ್ರೆ ಬೆಸ್ಕಾಂನವರೇ ಒಂದು ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ನೀವು ತೆಗೆದುಕೊಂಡು ಅದರಲ್ಲಿ ಮನೆ ಮಾಲೀಕರ ಒಂದು ಸಹಿಯನ್ನ ಹಾಕ್ಸಿದ್ರೆ ಸಾಕು. ಅದನ್ನ ಹಾಕ್ಸಿ ನೀವು ಕೊಡ್ಬೇಕಷ್ಟೇ, ಅದ್ರಲ್ಲಿ ಬಿಟ್ರೆ ಬೇರೆ ಏನಿರಲ್ಲ. ಗೃಹಜ್ಯೋತಿಗೆಂದೇ ಈಗ ಹೊಸ ಫಾರ್ಮ್ ಅನ್ನ ಇಂಧನ ಇಲಾಖೆ ಸಿದ್ಧಪಡಿಸಿರುವಂಥದ್ದು. ಗ್ರಾಮಾಂತರ ಭಾಗಗಳಲ್ಲಿ ಅಗ್ರಿಮೆಂಟ್ ಇಲ್ಲದೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಕಷ್ಟ ನೋಡಿ. ಅದೇ ಕಾರಣಕ್ಕಾಗಿ ಈಗ ಗೃಹಜ್ಯೋತಿಗೆಂದೇ ಹೊಸ ಫಾರ್ಮ್ ಅನ್ನ ಈಗ ಬೆಸ್ಕಾಂ ತಂದಿರುವಂಥದ್ದು. ಗೃಹಜ್ಯೋತಿ ಬಳಕೆ ವಿಚಾರ ಏನು ಪರಿಷ್ಕರಣೆ ಆಗ್ತಾ ಇರುವಂಥದ್ದು. ಗ್ಯಾರಂಟಿ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿಯಲ್ಲಿ ರಾಜ್ಯ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿದೆ. ಹಾಗಾಗಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಎಲ್ಲದಕ್ಕೂ ಕೂಡ ಹೊಸ ಅರ್ಜಿಯನ್ನು ಹಾಕಬೇಕಾಗಿರುವಂಥದ್ದು. ಹಾಗಾಗಿ ಈಗ ಗೃಹಜ್ಯೋತಿಯಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಿತ್ತು. ಅಂದರೆ ಅಗ್ರಿಮೆಂಟ್ ಕಾಪಿ ಬೇಕಿತ್ತು. ಈಗ ಅಗ್ರಿಮೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ಮಾಲೀಕರ ಒಂದು ಅಂದರೆ ಅದಕ್ಕೆ ಅಂತ ಒಂದು ಫಾರ್ಮನ್ನು ಬೆಸ್ಕಾಂ ಸಿದ್ಧಪಡಿಸಿದೆ. ಆ ಫಾರ್ಮನ್ನು ನೀವು ಫಿಲ್ ಮಾಡಿ ಒಂದು ಸೈನನ್ನು ಹಾಕ್ಸಿದ್ರೆ ಸಾಕಾಗುತ್ತೆ. ಇಲ್ಲಿ ನೀವು ಕೂಡ ಈಗ ಗೃಹಜ್ಯೋತಿಯನ್ನು ಪಡೆದುಕೊಳ್ಬಹುದಾಗಿದೆ. ಗೃಹಜ್ಯೋತಿಗೆಂದೇ ಹೊಸ ಫಾರ್ಮ್ ಅನ್ನು ಈಗ ಇಂಧನ ಇಲಾಖೆ ಸಿದ್ಧಪಡಿಸಿದೆ.